ಮೀಸಲಾತಿ ಕೊಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಶ್ರೀಗಳು ಇದೇ ವೇಳೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟಕ್ಕೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಗರಂ ಆಗಿದ್ದಾರೆ. ನಮ್ಮ ಸಮಾವೇಶ ಮುಗಿಯೋದ್ರ ಒಳಗೆ ಮೀಸಲಾತಿಯನ್ನು ಕೊಡಬೇಕು. ನಮ್ಮ ಹೋರಾಟಕ್ಕೆ ಬರುವಂತಹ ವಾಹನಗಳಿಗೆ ಅನುಮತಿಯನ್ನು ಕೊಡ್ತಾ ಇಲ್ಲ. ನಮ್ಮ ಸಮಾಜದ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಇಲ್ಲ. ನಮ್ಮ ಸಮಾಜದ ಮೇಲೆ ತುರ್ತು ಪರಿಸ್ಥಿತಿ ಜಾರಿ ಮಾಡಿದಂಗೆ ಅನಿಸ್ತಾ ಇದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು. ಇವರ ನೇತೃತ್ವದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇರೋದು. ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಹೋರಾಟ ಬಹಳಷ್ಟು ಆಗ್ತಾ ಇರುವಂಥದ್ದು ತೀವ್ರಗತಿಯಿರುವಂಥದ್ದು. ನಾಳೆಗೆ ಏನಂತಾರೆ ಮುತ್ತಿಗೆ ಹಾಕಬೇಕು ಅಂತ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಬನ್ನಿ ಶ್ರೀಗಳನ್ನ ಮಾತಾಡ್ಸೋಣ. ಸ್ವಾಮೀಜಿ ಏನು ನಾಳೆಗೇ ಮುತ್ತಿಗೆ ಹಾಕಬೇಕು ಅಂತೇಳಿ ಕರೆ ಕೊಟ್ಟರು? 10ನೇ ತಾರೀಕಿಗೆ ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರುಗಡೆ ಇರುವಂತಹ ಟೊಯೋಟಾ ಶೋರೂಮ್ ಹಿಂಭಾಗದಲ್ಲಿ ಒಂದು ಭಾಳ ದೊಡ್ಡ ಸಮಾವೇಶ ಮಾಡ್ತೀವಿ. ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತೇಳಿ. ಆ ಸಂಘರ್ಷ ಸಮಾವೇಶ ಮುಗಿಯೋದ್ರೊಳಗಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜ 2A ಮೀಸಲಾತಿ ಆದೇಶ ಪತ್ರವನ್ನು ಸೆಂಟ್ರಲ್ OBCಗೆ ಲಿಂಗಾಯತನ ಒಳಪಡಿಸುವ ಆದೇಶ ಪತ್ರವನ್ನು ತಂದು ಕೊಟ್ಟರೆ ಮುಖ್ಯಮಂತ್ರಿಗಳನ್ನ ಅಲ್ಲೇ ಕರೆಸಿ DCM CMಗೆ ಹೈದರಾಬಾದಿಂದ ಒಂದು ಮುತ್ತಿನ ತುಲಾಭ ಇದು ಹಾರ ತಂದೆ, ಮುತ್ತಿನ ಹಾರ. 2 ಮುತ್ತಿನ ಹಾರವನ್ನು ಇಬ್ಬರು ಕೊಳ್ಳೆಗೆ ಹಾಕಿ ಸನ್ಮಾನ ಮಾಡಿ ಅಭಿನಂದಿಸಲಿಸ್ತೀವಿ. ಇಲ್ಲಪ್ಪ ಅಂದರೆ ಅಲ್ಲಿಂದ ವಿಧಾನಸಭೆ ಮುತ್ತಿಗೆ ಹಾಕ್ತೀವಿ. ಅಲ್ಲ, ಇಲ್ಲಿ ಏನಾಗ್ತದೆ, ಸಂಜೆ ಆಗ್ತಂದ್ರೆ ಸ್ವಾಮೀಜಿ ಯಾಕೋ ಸ್ವಲ್ಪ ಗರಂ ಆದರು. ಏನಂತಂದರೆ ಯಾಕೆ ಈ ನನಗೆ ಭಾಳ ಬೇಜಾರಾಗಿದ್ದಂದರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಗೌರವ. ನಮ್ಮದು ಅವ್ರದ್ದು ತಾತ್ವಿಕ ಸಂಬಂಧ, ನಮ್ಮದು ಅವ್ರದ್ದು ಸೋಷಿಯಲ್ ಕಮಿಟ್ಮೆಂಟು. ಬಟ್ಟು ನಮ್ಮ ಜೊತೆ ಭಾಳ ಆತ್ಮೀಯರಿದ್ದಾರೆ. ಈ ಸೆಕ್ಯುಲರು ಮತ್ತು ಪ್ರೋಗ್ರೆಸಿವ್ ವಿಚಾರದಲ್ಲಿ ನಾವೆಲ್ಲ ಆತ್ಮೀಯರಾಗಿದ್ದಿರ್ತಕ್ಕಂಥವ್ರು. ಬಟ್ ಈ ಹೋರಾಟಕ್ಕೆ ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡುವಂಥದ್ದು. ಅವ್ರನ್ನ 2 ವರ್ಷ ಸತಾಯಿಸಿದ್ರು. ನನಗೆ ಅಪಾಯಿಂಟ್ಮೆಂಟು ಕೊಟ್ಟಿದ್ದಿಲ್ಲ, ಮಾತಾಡೋಕೆ ಕರೆದಿದ್ದಿಲ್ಲ. ನಾನು ಬೇಜಾರಾಗಿದ್ದಿಲ್ಲ. ಬಿಡು, ನಮ್ಮ ಮುಖ್ಯಮಂತ್ರಿ ಸ್ವಭಾವ ಹಂಗೆ ಬಿಡಪ್ಪ, ಬೊಮ್ಮ ಹೆಂಗೆ ಯಡಿಯೂರಪ್ಪರ ಹಂಗಲ್ಲ ಬಿಡು ಅಂತ ತಿಳ್ಕೊಂಡಿದ್ದಾನೆ. ಅವ್ರ ಸ್ವಭಾವ ಅವ್ರು ಯಾವಾಗಲೂ ಸ್ಟ್ರಿಕ್ ಅಂತೇಳಿ. ಬಟ್ ಇದು ಸುಮಾರು 1 ತಿಂಗಳಾಯಿತು. ಅದರ 15 ದಿವಸದಿಂದ ಇಷ್ಟೊಂದು ಅರೆಸ್ಟ್ಮೆಂಟ್ ಮಾಡೋಕ್ಕತ್ತಿಲ್ಲ. ಅದನ್ನು ನಾನು ಸೇರ್ಸ್ಕೊಂಡು ನಮ್ಮ ಮಂದಿ ಧೈರ್ಯ ಹೇಳಿದ್ದೆ, ಏನು ಅವ್ರು ಅರೆಸ್ಟ್ಮೆಂಟ್ ಮಾಡಿದ್ರು, ನೀವು ಮನೆ ಬಿಟ್ಟು ಹೊರಬರ್ರಿ ಅಂತ. ಜನ ಬರೋಕ್ಕೆ ರೆಡಿ ಅದು. ಕೊನೆ ಜಾಗ ಫಿಕ್ಸ್ ಮಾಡೋಕ್ಕೂ ತೊಂದರೆ ಕೊಡೋಕ್ಕತ್ತು. ಅದನ್ನು ನಾನು ಜಿಲ್ಲಾಧಿಕಾರಿಗೆ SP ಅವ್ರಿಗೆ ಹೇಳಿದೆ. ಅದನ್ನು ಮಧ್ಯಾಹ್ನ ಪರ್ಮಿಷನ್ ಕೊಟ್ಟು ಜಾಗಕ್ಕೂ. ಈಗ ಏನಕ್ಕೆ ಕೊಡೋಕ್ಕಂತ ಒಟ್ಟು ವಾಹನಗಳಿಗೆ ಪರ್ಟಿಕ್ಯುಲರ್ಗೆ ಲಿಂಗಾಯತ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳಿಗೆ ಪ್ರವೇಶವಿಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ. ಎಲ್ಲ ಹೋರಾಟಗಳಿಗೆ ಅಂತ ಹೇಳಿದ್ರೆ ನಾನೇನು ತಪ್ಪು ತಿಳ್ಕೊತಿಲ್ಲ. ಪರ್ಟಿಕ್ಯುಲರ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಹೊಡಿಸ್ತಾರಪ್ಪ ಅಂದರೆ ಎಲ್ಲೇ ಒಂದು ನಮ್ಮ ಸಮಾಜದ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಇಲ್ಲ. ಈ ಸರ್ಕಾರ ನಮ್ಮ ಮೇಲೆ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ಮಾಡ್ತಾಯಿದೆ. ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡ್ತಾ ಅನುಮಾನ ವ್ಯಕ್ತವಾಗ್ತಿದೆ. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಜನಕ್ಕೆ ನಿಮಗೆ ಎಲ್ಲಿ ಗಾಡಿ ನಿಲ್ಲಿಸ್ತಾರೋ ಅಲ್ಲೇ ಗಾಡಿ ನಿಲ್ಲಿಸಿ ನಡ್ಕೊತ ಬರ್ರಿ ಹೋರಾಟಕ್ಕೆ. ಇಲ್ಲಿ ಏನಾದ್ರು ನಿಮ್ಮ ತಡೆಯೋ ಪ್ರಯತ್ನ ಮಾಡಿದರೆ ನಾನು ನಿಮ್ಮ ಜೊತೆ ಬಂದು ಸಾಧ್ಯವಾದರೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಗೇಟಿಗೆ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತೀನಿ ಅಂತ ಖಡಕ್ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೀನಿ. ಈಗ ಜಿಲ್ಲಾಧಿಕಾರಿಗಳು ಮಾತಾಡಿದರೆ ನಮ್ಮ ಸಮುದಾಯದ ಸಚಿವೆಯಾಗಿರ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಅಂತ ನಾನು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಸಚಿವರಾಗಿರ್ತಕ್ಕಂಥ CC ಪಾಟೀಲ್ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಶಾಸಕರು CC ಪಾಟೀಲ್ ಮಾತಾಡಿದ್ದಾರೆ. ಟ್ರ್ಯಾಕ್ಟರ್ದೆಲ್ಲ ಬರೋದು ಫೈನಲ್ ಆಗಿ ನಾನು ಹೇಳಿದೆ, ನೋಡಿರಿ, ಟ್ರ್ಯಾಕ್ಟರ್ಗಳು ನಾವು ಸಮಾವೇಶ ಆಗೋವರೆಗೂ ಬೆಳಗಾಂ ಜಿಲ್ಲೆಗೆ ಸುತ್ತಮುತ್ತಲು ನಿಂತಿರ್ತವೆ. ಇಲ್ಲಿ ಏನಾದ್ರು ಸ್ಪಂದನೆ ಮಾಡ್ದೆ ಹೋದರೆ ನಾವು ಸಿಗ್ನಲ್ ಕೊಟ್ಟರೆ ಟ್ರ್ಯಾಕ್ಟರ್ ಬರ್ತವೆ. ಜನ ಅಂತೂ ಬರಲಿ, ಜನಕ್ಕೆ ತೊಂದರೆ ಮಾಡ್ಕೋಬೇಡಿ. ನಿಮಗೇನಪ್ಪ ಟ್ರ್ಯಾಕ್ಟರ್ಗಳು ಬರಲಿಕ್ಕೆ ಟ್ರಾಫಿಕ್ ಅಂದರೆ ಟ್ರ್ಯಾಕ್ಟರ್ ತಮ್ಮ ಪಾಡು ನಿಂತ್ಕೊಂತವೆ. ನಾನು ಕರೆ ಕೊಡೋವರೆಗೂ ಯಾರಿಗೂ ಮುತ್ತಿಗೆ ಹಾಕಲ್ಲ. ನಮ್ಮ ಜನಕ್ಕೆ ಅಷ್ಟು ನಾನು ಎಜುಕೇಟ್ ಮಾಡಿದ್ದೀನಿ ಕಳೆದ 4 ವರ್ಷಗಳನ್ನು. ಎಂದೂ ತಾಳ್ಮೆ ಮೀರಿಲ್ಲ ನಮ್ಮ ಜನ. ನಾನು ಶಾಂತಿ ಸಮಾಧಾನ ಹೋಗ್ಲಿಕ್ಕೆ ಇಷ್ಟಪಡೋದಾಗಿ ಸರ್ಕಾರಕ್ಕೆ ತಾವು ಏನು ಹೇಳ ಬಯಸ್ತೀರಿ? ಮುಖ್ಯಮಂತ್ರಿಗೆ ಏನು ಬಯಸ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕವಾಗಿ ಆಗ್ರಹ ಮಾಡ್ತೀನಿ. ನೀವು ಎಲ್ಲ ಜನಪರ ಹೋರಾಟಗಳನ್ನು ಬೆಂಬಲಿಸಿದಂಥವ್ರು, ಎಲ್ಲ ಜನಪರ ಹೋರಾಟಗಳಿಗೆ ಗೌರವ ಕೊಟ್ಟಂಥವ್ರು, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾಕೆ ಸ್ಪಂದನೆ ಮಾಡ್ತಾಯಿಲ್ಲ? ನಮ್ಮ ಸಮಾಜದಲ್ಲಿ ಏನು ನಿಮಗೆ ತಪ್ಪು ಮಾಡಿದ್ದಾರೆ? ನಮ್ಮ ಸಮುದಾಯದ ನೀವು ಹೇಳ್ಕೊಬೋದು, ನೀವು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರಿಂದ ನಾವು ಅಧಿಕಾರಕ್ಕೆ ಬಂದೀವಿ ಅಂತೇಳಿ. ಅದು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಅಧಿಕಾರ ಬರೋದ್ರಲ್ಲಿ ಲಿಂಗಾಯತರ ಪಾತ್ರ ಇದೆ. 100ಕ್ಕೆ 100% ಆಶೀರ್ವಾದ ಮಾಡದೇ ಇರ್ಬೋದು. ಸ್ವಲ್ಪ ಮಟ್ಟಿಗಾದರೂ ನಮ್ಮ ಸಮಾಜ ಹೋರಾಟದ ಕಾರಣಕ್ಕೆ ನೀವು ಅಧಿಕಾರದಲ್ಲಿ ಇದ್ದೀರಿ ಅನ್ನೋದನ್ನು ಮರಿಬೇಡ್ರಿ. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ, ಬೊಮ್ಮಾಯಿರಿದ್ದಾಗ, ಯಡಿಯೂರಪ್ಪರಿದ್ದಾಗ ಎಂದೂ ನಮ್ಮ ಹೋರಾಟ ತೊಂದರೆ ಕೊಟ್ಟಿಲ್ಲ. ನಮಗೆ ಬೆಂಬಲಿಸ್ಕೊಂತ ಬಂದರು. ಅದೇ ಕಾರ್ಯವನ್ನು ನೀವು ನಮಗೆ ಬೆಂಬಲಿಸ್ತೀರಿ. ನೀವೇನು ತೊಂದರೆ ಕೊಡುವಂಥ ಹೋರಾಟ ಹತ್ತಿಕೊಂಡು ಪ್ರಯತ್ನ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಿಮ್ಮ ಮೇಲೆ ಏನು ಜನ ನಂಬಿಕೆ ಇಟ್ಟಿದ್ದಾರೆ, ಗೌರವ ಇಟ್ಟು ನಮ್ಮ ಸಮಾಜದ ನಂಬಿಕೆ ಇಟ್ಟಿದ್ದಾರೆ, ಆ ಗೌರವ ಕಡಿಮೆ ಆಗುತ್ತೆ. ನಮ್ಮ ಶಾಸಕರುಗಳಿಗೆ ಏನು ಒತ್ತಾಯ ಮಾಡೋಕ್ಕತ್ತಲ್ಲ, ನಮ್ಮ ಶಾಸಕರುಗಳಿಗೆ ನೀವು ಹೋಗ್ಬೇಡ್ರಿ ಹೋರಾಟಕ್ಕೆ, ಬೆಂಬಲಿಸ್ಬೇಡ್ರಿ ಅಂತ ಅವ್ರನ್ನ ಕತ್ತಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಪ್ರೆಸ್ ಮೀಟ್ ಮಾಡೋಕ್ಕತ್ತಾರಲ್ಲ, ಅವರ ಬಾಯಿಗೆ ನೀವು ಕಡಿವಾಣ ಆಗ್ತಾ ಹೋದರೆ ನಾಳೆ ಏನಾದರೂ ಅನಾಹುತ ಆತಪ್ಪ ಅಂತಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಶಾಸಕರಾಗಿ ಬೆದ್ದಾರಲ್ಲ ಅವ್ರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಐತಿ. ಅದು ಅವಕಾಶ ಕೊಡಬೇಡ್ರಿ. ಶಾಂತಿಯಿಂದ ಮಾಡುವಂಥ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ. ನಮ್ಮನ್ನು ಪ್ರೀತಿಯಿಂದ ಗೆಲ್ರಿ. ನಾವು ಪ್ರೀತಿಯಿಂದ ನಿಮ್ಮ ನ್ಯಾಯವನ್ನು ಕೇಳ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕವಾಗಿ ಆಗ್ರಹ ಮಾಡ್ತೀನಿ.
ಯಾರನ್ನು ಗೆಲ್ಲೋದಾದ್ರು ಕೂಡ ಕೋಪದಿಂದ ಗೆಲ್ಲೋದು ಬೇಡ, ಪ್ರೀತಿಯಿಂದ ಗೆಲ್ಲರಿ. ನಾವು ಕೂಡ ನಿಮ್ಮ ಪ್ರೀತಿಯಿಂದ ನಮ್ಮ ಹೋರಾಟದ ವಿಚಾರನ ನಾವು ತಿಳಿಸ್ತೀವಿ ಅಂತೇಳಿ ಶ್ರೀಗಳು ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.